ಕನ್ನಡ ಸರಸ್ವತಿ ಎಜುಕೇಶನ್ ಚಾನೆಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವು ಇಂದು ಧ್ವನಿ ವ್ಯತ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣ. ಭಾಷೆಯಲ್ಲಿ ನಡೆಯುವ ಧ್ವನಿಗಳಿಗೆ ಸಂಬಂಧಿಸಿದ ವ್ಯತ್ಯಾಸಗಳನ್ನು ಧ್ವನಿ ವ್ಯತ್ಯಾಸಗಳಂತೆ ನಾವು ಕರಿತೀವಿ. ಭಾಷೆಗಳ ಇತಿಹಾಸವನ್ನು ಗಮನಿಸಿದಾಗ ಬಳಕೆಯಲ್ಲಿದ್ದ ಒಂದು ಧ್ವನಿ ಅಥವಾ ಧ್ವನಿಗಳ ಗುಂಪು ಬೇರೆ ಧ್ವನಿ ಅಥವಾ ಧ್ವನಿ ಗುಂಪಾಗಿ ಮಾರ್ಪಾಟಾಗಿರುವುದನ್ನು ಗುರುತಿಸಬಹುದು. ಈ ಬದಲಾವಣೆಗಳನ್ನು ಧ್ವನಿ ನಿಯಮ ಎಂದು ಸಾಮಾನ್ಯವಾಗಿ ಕರೆಯಲಾಗಿದೆ. ಈ ಧ್ವನಿ ವ್ಯತ್ಯಾಸ ಕಾರ್ಯವು ಗಮನಕ್ಕೆ ಬಾರದಂತೆ ನಡೆಯುತ್ತದೆ. ಕೆಲವರ ಮಾತಿನಲ್ಲಿ ಹೀಗೆ ಆದ ಬದಲಾವಣೆ ಕ್ರಮೇಣ ಎಲ್ಲ ಕಡೆಗೂ ಹರಡಿಕೊಂಡು ಕೊನೆಗೆ ನಿಯಮಿತವಾದ ಬದಲಾವಣೆ ಹೊಂದಿಬಿಡುತ್ತದೆ. ಇಲ್ಲಿ ಧ್ವನಿ ವ್ಯತ್ಯಾಸವಾಗುತ್ತಿದೆಯೇ ಹೊರತು ಅರ್ಥ ವ್ಯತ್ಯಾಸವಲ್ಲ. ಈ ಧ್ವನಿ ಬದಲಾವಣೆಯನ್ನು ನಿಯಮ ಎಂದು ಕರೆದರೂ ಇದು ದಿಕ್ಸೂಚಿ ತತ್ವ ಮಾತ್ರ. ಉದಾಹರಣೆಗೆ ಇಂಗ್ಲಿಷ್ನಲ್ಲಿ ಓ ಧ್ವನಿ ಯು ಧ್ವನಿಯಾಯಿತು. ಕೂಲ್, ಮೂನ್, ಡೂಮ್ ಇಲ್ಲೆಲ್ಲ ಉಚ್ಚಾರಣೆ ಯು ಆದರೂ ಬರವಣಿಗೆಯಲ್ಲಿ ಓ ಉಳಿದಿದೆ. ಈ ಬದಲಾವಣೆಗಳು ಭೌತ ವಿಜ್ಞಾನದ ನಿಯಮಗಳಂತಲ್ಲ, ಊಹೆಯಾದರೂ ತರ್ಕಬದ್ಧವಾಗಿರುತ್ತವೆ. ಅಪವಾದಗಳಿದ್ದರೆ ಕಂಡುಹಿಡಿಯಲು ನೆರವಾಗುತ್ತವೆ. ಇವುಗಳಲ್ಲಿ ಮೊದಲನೆಯದಾಗಿ ಮಿತವ್ಯಯ ಆಸಕ್ತಿ, ಸೌಲಭ್ಯಾಕಾಂಕ್ಷೆ ಎಂದು ಹೇಳಬಹುದು. ಉಚ್ಚಾರಣೆಯಲ್ಲಿ ಕಷ್ಟ ನಿವಾರಣೆ ಮಾಡಿಕೊಂಡು ಸುಲಭಗೊಳಿಸಿಕೊಳ್ಳುವುದು, ದೀರ್ಘ ಶಬ್ದಗಳನ್ನು ಮೊಟಕುಗೊಳಿಸಿಕೊಳ್ಳುವುದು, ಮಹಾಪ್ರಾಣದ ಉಚ್ಚಾರಣೆಯನ್ನು ಅಲ್ಪಪ್ರಾಣ ಮಾಡಿಕೊಳ್ಳುವುದು ಇದರ ಪರಿಣಾಮ. ಉದಾಹರಣೆಗೆ ಸ್ನೇಹ, ನೇಹ, ಸ್ಕಬ್ಬ, ಕಂಬ, ಎಳ್ಳನೆಯ, ಎಣ್ಣೆ, ಪೊಸಂತಿಲ್, ಹೊಸಲು, ಪೊಸಂತು ಅದಿಕ್ ಇಲ್, ಪೊಸ್ತಿಲ, ಹೊಸ್ತಿಲು, ಹೊಸಲು, ಇಲ್ ಮನೆ, ಪೊಸಂತು ಹೊಸದು. ಹಾಗೆ ಹಿತ್ತಲು ಎಂದಾಗ ಇಲ್ ಮನೆಯ ಪಿಂತು ಹಿಂಭಾಗ ಎಂದರ್ಥ. ಚರ್ಮಪಟ್ಟಿಕ ಅಂದರೆ ಚಮ್ಮಟಿಕೆ, ಚಾವಟ, ಚಾಟ. ತನ್ ಅಧಿಕೂಟ, ತಂಜೂಚ, ತಂಗಳ, ಶ್ರೀನಿವಾಸ, ಸೀನ, ಬಂದಿತು, ಬಂತು, ಉಪಾಧ್ಯಾಯ, ಉವಜ್ಜಾಯ, ಉವಜ, ಓಜ, ಕಮ್ಮಾರ, ಚಮ್ಮಾರ, ಕರ್ಮಕಾರ, ಚರ್ಮಕಾರ ಇತ್ಯಾದಿ. ಸ್ವರ ಪ್ರಾರಂಭ, ಸಂಯುಕ್ತಾಕ್ಷರ ಅಥವಾ ವ್ಯಂಜನಗಳಿಂದ ಪ್ರಾರಂಭವಾಗುವ ಶಬ್ದಗಳ ಮೊದಲು ಸ್ವರ ಸೇರಿರುವುದು. ಇದಕ್ಕೆ ಉಚ್ಚಾರಣೆಯ ಅನುಕೂಲವೇ ಕಾರಣ. ಉದಾಹರಣೆಗೆ ಸ್ಕೂಲು, ಇಸ್ಕೂಲು, ಇನ್ನು, ಇಸ್ಟಾಬ್, ಇನ್ಸಾನ್ಸ್, ಇನ್ಸಾನರ್ ಇತ್ಯಾದಿ. ಉರ್ದುವಿನಲ್ಲಿ ಸಂಯುಕ್ತಾಕ್ಷರಗಳಿಂದ ಶಬ್ದ ಪ್ರಾರಂಭದ ರೂಢಿ ಇಲ್ಲ. ಆದ್ದರಿಂದ ಉರ್ದು ಮಾತನಾಡುವವರಲ್ಲಿ ಈ ಬಗೆಯ ಉಚ್ಚಾರಣೆ ಹೆಚ್ಚು. ತಮಿಳಿನಲ್ಲಿಯ ಯ, ರ, ಲ ಗಳಿಂದ ಪ್ರಾರಂಭವಾಗುವ ಶಬ್ದಗಳ ಮೊದಲು ಸ್ವರ ಸೇರುತ್ತವೆ. ರಾಜನ್, ಆರಶನ್, ಅರಸ ಕನ್ನಡಕ್ಕೆ ತಮಿಳು ಮೂಲಕ ಬಂದಿದ್ದು. ಲೋಕಂ, ಉಲೋಕಂ, ಉಲಗಂ, ರಾಮಂ, ಇರಾಮಂ, ಲಕ್ಷಣ, ಇಲಕ್ಕಣಂ ಇತ್ಯಾದಿ ಮರಾಠಿಯಲ್ಲಿ ಸ್ನಾನ, ಆಸ್ನಾನ ಆಗಿದೆ. ಇವೇನಂದ್ರೆ ಸ್ವರ ಪ್ರಾರಂಭಾದಿಗಳಾಗ್ಯವು. ನೆಕ್ಸ್ಟ್ ಏನಂದ್ರೆ ಅವಧಾರಣೆ. ವ್ಯಾಕರಣ ನಿಯಮಗಳ ಪ್ರಕಾರ ಪ್ಯಾಸೇಜ್ ಮೆಸೆಂಜರ್ ಆಗಬೇಕು. ಆದರೆ ನಡುವೆ ಅವಧಾರಣೆಗಾಗಿ ಎನ್ ಸೇರಿಸಿ ಪ್ಯಾಸೆಂಜರ್, ಮೆಸೆಂಜರ್ ಆಗಿವೆ. ಅಡ್ಮಿರಲ್ಗೆ ಮೂಲ ಪಾರಸಿ ಅಮೀರ್ ಶಬ್ದ. ಹಳೆಯ ಇಂಗ್ಲಿಷ್ನಲ್ಲಿ ಅಮಿರಲ್ ಎಂದೇ ಇದೆ. ಆದರೆ ಅನಂತರ ಡಿ ಸೇರಿಸಿ ಅಡ್ಮಿರಲ್ ಆಯಿತು. ದೊಡ್ಡ ಗುಣವಚನಕ್ಕೆ ತನ ಪ್ರತ್ಯಯ ಸೇರಿಸಿ ಭಾವನಾಮ ಮಾಡಿದರೆ ಪೆನ್ ಅಧಿಕ್ತನ, ಪೆಸ್ತನ ಎಂಬಂತೆ ದೊಡ್ಡತನ ಆಗಬೇಕು. ಅವಧಾರಣೆ ಕಾರಣ ದೊಡ್ಡಸ್ತನ, ದೊಡ್ಡಸ್ತಿಕೆ ಆಗಿವೆ. ಸಂಸ್ಕೃತದ ಉಷ್ಟ್ರ ತದ್ಭವವಾದಾಗ ಒಟ್ಟೆಯಾಗಬೇಕು. ಒಡ್ಡಾರ ದನಿಯಲ್ಲಿ ಒಟ್ಟೆಯ ಸೇರಿ ಪ್ರಯೋಗವಿದೆ. ಆದರೆ ಒಂಟಿಯಾಗಿ ರೂಢಿಯಾಯಿತು. ಇಲ್ಲಿ ಅನುನಾಸಿಕ ಅವಧಾರಣೆಯಾಗಿ ಬಂದಿದೆ. ಇಷ್ಟಿಕ, ಇಟ್ಟಿಗೆ ಎಂಬುದು ಕೆಲವೆಡೆ ಇಟ್ಟಂಗಿಯಾಗಿ ರೂಢಿಯಲ್ಲಿದೆ. ಸುಟ್ಟರೆ ಗಾಳಿ, ಸುಂಟರ ಗಾಳಿ. ಕುಟ್ಟನಿ, ಕುಟ್ಟನಿಮಿತ್ತ, ಕುಟ್ಟನಿಯಾಗಿವೆ. ರ ನರಸಿಂಹಾಚಾರ್ಯರು ಪೆನ್ ಅಧಿಕ್ತಿ ಪೇಣಿಯಾಗಬೇಕು, ಹೆಂಡತಿಯಾಗಿದೆ. ದ ಅವಧಾರಣೆ ಎನ್ನುತ್ತಾರೆ. ಮುಂದಿನದಾಗಿ ಪರಿಹಾರ ದೀರ್ಘ. ದುರ್ಬಲವಾದ ವ್ಯಂಜನ ಲೋಪವಾಗುವುದುಂಟು. ಆಗ ಅದಕ್ಕೆ ಪರಿಹಾರವೆಂಬಂತೆ ಹಿಂದಿನ ಸ್ವರ ದೀರ್ಘವಾಗುತ್ತದೆ. ಉಚ್ಚಾರ ಸೌಲಭ್ಯ ಇದಕ್ಕೆ ಕಾರಣ. ಕನ್ನಡದಲ್ಲಿ ಸ್ವರಘಾತ ಮೊದಲ ಸ್ವರದ ಮೇಲೆ ಬೀಳುವುದು ಕಾರಣವೆನ್ನಬಹುದು. ಮಯನ, ಮೇನ, ಮಯೂರ, ಮೋರ, ಇಷ್ಟು, ಈಟು, ಎಷ್ಟು, ವೀಟು ಇತ್ಯಾದಿ. ತೆಲುಗಿನಲ್ಲಿ 4CV ಸೂತ್ರದಂತೆ ಈ ಕಾರ್ಯ ನಡೆಯುತ್ತದೆ. ಸ್ವರಾದಿ ಶಬ್ದದ ಮೊದಲ ಸ್ವರ ವ್ಯಂಜನದ ಮುಂದೆ
ಬಂದು ದೀರ್ಘವಾಗುತ್ತದೆ. ಎರಗು ರೇಗು, ವರಲ್ ರೋಲು, ಅವರು ವಾರು, ಉಗುರು ಗೋರು ಇಲ್ಲಿ ಉ ಓ ಆಗಿವೆ. ಕನ್ನಡದ ಗ್ರಹಚಾರ ಹೋಗಿ ಗಾಚಾರ ಆಗಿರುವುದು ಅಂತೇಳಿ ಇಲ್ಲಿ ಪರಿಹಾರ ದೀರ್ಘದಿಂದ ತಿಳಿದು ಬರುತ್ತದೆ. ಮುಂದಿನದಾಗಿ ರೂಪ ಸಾಮ್ಯ. ಸೋಮಾರಿತನ, ಸೌಲಭ್ಯಾಕಾಂಕ್ಷೆಗಳಿಂದ ಶಬ್ದಗಳು ಸವೆದು ನಶಿಸುತ್ತವೆಯಾದರೆ ರೂಪ ಸಾಮ್ಯ ಅಥವಾ ಸೌಮ್ಯ ರೂಪದಿಂದ ಭ್ರಮಾಮೂಲವಾಗಿ ಅಜ್ಞಾನ ಕಾರಣವಾಗಿ ಹೊಸ ಶಬ್ದಗಳು ಸೃಷ್ಟಿಯಾಗುತ್ತವೆ. ಶಬ್ದದ ಸ್ವರೂಪ ಹಾಗೂ ಅರ್ಥವನ್ನು ಎಚ್ಚರಿಕೆಯಿಂದ ತಿಳಿದು ಶಬ್ದ ಸೃಷ್ಟಿಸುವ ಬದಲು ಸಾದೃಶ್ಯ ನೋಡಿ ಯಾವುದು ಶಬ್ದದಂತೆ ಮತ್ತೊಂದು ಶಬ್ದ ಸೃಷ್ಟಿಸುವುದು ಸಾಮ್ಯ ರೂಪ ಶಬ್ದಗಳಿಗೆ ಕಾರಣ. ಹೊದೆದು ಅಥವಾ ಹೊದ್ದು ಕ್ರಿಯಾಪದದ ಮೂಲ ಧಾತು ಹೊದಿ ಅಥವಾ ಹೊದೆ ಎಂದು. ಅದರ ಸಾಮ್ಯದಿಂದ ಕದ್ದು ಎಂಬುದರ ಧಾತು ಕಳ್ ಆದರೂ ಕದಿ ಧಾತುವನ್ನು ಸೃಷ್ಟಿಸಲಾಗಿದೆ. ಹಾಗೆ ಗೆದ್ದು ಏನ್ ಮೂಲ ಧಾತು ಗೆಲ್ ಗೆದಿ ಆಗಿದೆ. ನಿಲ್ ನಿಂತು, ಅದರಂತೆ ಕೂರು ಕುಳಿತು ಆಗಬೇಕಿದ್ದು ಕುಂತು ಆಗಿದೆ. ದಿವಸ್ಪತಿಯ ಭ್ರಮೆಯಿಂದ ವನಸ್ಪತಿ ಸಿದ್ಧವಾಗಿದೆ. ಬಾ ಬರಗಳ್ ಗೌರವ ರೂಪ ಬನ್ನಿ, ಅದರಂತೆ ಸಲ್ ಸನ್ನಿ ಗೌರವ ರೂಪ ಬಂದಿದೆ. ಬಡಭಕ್ತರು ಬಂದರೆ ಎಡೆ ಇಲ್ಲವಯ್ಯ, ಅತ್ತ ಸನ್ನಿ ಎಂಬರು ಬಸವಣ್ಣ. ಮದುವೆಯ ಕರೆಯೋಲೆಯಲ್ಲಿ ಸೌಳಿ ಎಂದರೆ ಸೌಭಾಗ್ಯವತಿ. ಇಂಗ್ಲಿಷ್ನಲ್ಲಿ ಇದನ್ನು ಅನುಕರಣೆ ಭ್ರಮೆಯಿಂದ ಸೌ ಎಂದು ಮುದ್ರಿಸುತ್ತಾರೆ. ಸೌ ಎಂದರೆ ಹೆಣ್ಣು ಹಂದಿ ಎಂದರ್ಥ. ಮುಂದಿನದಾಗಿ ಸಮರೂಪ ಧಾರಣೆ. ಉಚ್ಚಾರಣೆ ತೊಂದರೆ ಇದಕ್ಕೆ ಕಾರಣ. ಒಂದು ಶಬ್ದದಲ್ಲಿ ಎರಡು ಬಗೆಯ ಸ್ವರೋಚ್ಚಾರ ಅಥವಾ ವ್ಯಂಜನೋಚ್ಚಾರ ಇದ್ದಲ್ಲಿ ಎರಡು ಬಗೆಯ ಸ್ವರ ಅಥವಾ ವ್ಯಂಜನ ಒಂದೇ ರೂಪ ಧಾರಣೆ ಮಾಡುವುದು. ಇಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಗಳು ಸಜಾತಿಯಾಗುತ್ತವೆ. ಗಜ್ ಗರ್ದೆ ಗದ್ದೆ, ಪೊಯ್ತು ಪೊರ್ತು ಪೊತ್ತು ಹೊತ್ತು, ಕೊರ್ಬು ಕೊಬ್ಬು, ಪುಟ್ಟಿ ಪುಗ್ಗಿ, ಹುಗ್ಗಿ ಕೊಸಂಬರಿ ಕೊತ್ತಂಬರಿ, ಕಟೇಪು ಕಳುಪು, ಹಸಿರು ಹಸುರು, ಬಿರುಕು ಬಿರುಕು, ಉಸಿರು ಉಸುರು, ಮುರಿಕು ಮುರುಕು, ಚದರು ಚದುರು ಇತ್ಯಾದಿ. ಮುಂದಿನದಾಗಿ ಅಕ್ಷರ ಪಲ್ಲಟ. ಇದನ್ನು ವರ್ಣ ಪಲ್ಲಟ, ವರ್ಣವ್ಯತ್ಯಯ ಎಂದು ಕರೆಯುತ್ತಾರೆ. ಹಳಗನ್ನಡ ಹೊಸಗನ್ನಡಗಳನ್ನು ಹೋಲಿಸಿದಾಗ ಈ ವ್ಯತ್ಯಾಸ ಸ್ಪಷ್ಟವಾಗುತ್ತದೆ. ಸ್ವರ ಅಥವಾ ವ್ಯಂಜನಗಳ ಪಲ್ಲಟ ಅಥವಾ ಸ್ಥಳಾಂತರಗೊಳ್ಳುವುದು. ಅಲ್ಲರ್ ಅರಲ್, ಅಸಗ ಆಗಸ, ವಾರಣಾಸಿ ಬಾರಣಾಸಿ ಬನಾರಸ್. ಎಲ್ಲರ್ ಎರಲ್, ಮಲರ್ ಮರಲ್, ಮಲ್ ಮರಳ್, ಕೊಪ್ಪುಳ್ ಪೊಕ್ಕುಳ್, ಪಡರ್ ಹರಡು, ನಾಲಿಕೇರ ನಾರಿಕೇಲ, ಅಹುದು ಹಹುದು ಹೌದು, ಯಹಗೆ ಹೇಗೆ, ಫಲಹಾರ ಪರಾಳ, ಪಾದರಸ ಪಾರದ, ಕಾಗದ ಕಾಗದ ಕಾದಗ, ಕಾಗಜ ಕಾಜಗ ಇತ್ಯಾದಿ. ಮುಂದಿನದಾಗಿ ಏಕವರ್ಣ ಲೋಪ, ಸಾದೃಶ್ಯಾಕ್ಷರ ಲೋಪವೆಂದು ಹೇಳಬಹುದು. ಒಂದು ಶಬ್ದದಲ್ಲಿ ಒಂದೇ ಧ್ವನಿಯ ಅಕ್ಷರಗಳು ಬಂದಾಗ ಒಂದು ಅಕ್ಷರ ಬಿಟ್ಟು ಹೋಗುತ್ತದೆ. ಬೆಳಕು ಅದಿಕ್ಕಿಂಡಿ ಬೆಳಕಿಂಡಿ, ವೀರರಾಜಪೇಟೆ ವಿರಾಜಪೇಟೆ, ಚನ್ನಪ್ಪ ಪಟ್ಟಣ ಚನ್ನಪಟ್ಟಣ, ಬೀಸಿ ಅದಿಕ್ಕಿಡು ಬೀಸಿಡು, ಅದು ಹೋಗಿ ಏನಾಗತ್ತ ಬಿಸಿಡು ಆಗತ್ತ. ಇನ್ನೂ ಮುಂತಾದ ಪದಗಳು ಏನಂದ್ರೆ ಏಕವರ್ಣ ಲೋಪಕ್ಕೆ ಉದಾಹರಣೆಗಳಾಗಿವೆ. ಮುಂದಿನದಾಗಿ ದ್ವಿರುಕ್ತಿ ಅಥವಾ ಪುನರುಕ್ತಿ. ಒಂದು ಶಬ್ದದ ಅರ್ಥವು ಅಸ್ಪಷ್ಟವಾದಾಗ ತಿಳಿಯದಾಗ ಅದೇ ಅರ್ಥದ ಅನ್ಯ ಭಾಷೆಯ ಶಬ್ದವನ್ನು ಅದರೊಂದಿಗೆ ಸೇರಿಸುವುದು. ಇದು ಅಜ್ಞಾನದಿಂದಾಗುವಂಥದ್ದು. ಆದರೂ ರೂಢಿಯಲ್ಲಿ ಅಂಥ ಶಬ್ದಗಳು ಇವೆ. ಕವಿರಾಜ ಮಾರ್ಗಕಾರ ಇದನ್ನು ಪುನರುಕ್ತ ದೋಷ ಎಂದಿದ್ದಾನೆ. ಇದನ್ನು ಪ್ರತಿಧ್ವನಿ ರೂಪ ಸಮಾಸ ಎಂದು ಸಹ ಕರೆಯುತ್ತಾರೆ. ಉದಾಹರಣೆಗೆ ಅವಳಿ ಜವಳಿ, ಕೂಡಲ ಸಂಗಮ, ಹಳದಿ ಪೀತಾಂಬರ, ಎಳ್ಳೆಣ್ಣೆ, ಅರೆಬಂಡೆ, ಹುಳುಹುಪ್ಪಟೆ, ಅಮಾವಾಸ್ಯೆ ಕತ್ತಲು, ತಲೆ ಶಿರೋಭಾರ, ತಿಂಡಿ ತಿನಿಸು, ಕಾಂಪೌಂಡು ಗೋಡೆ, ಗೇಟ್ ಬಾಗಿಲು, ಪದಚರಣ, ಹಾಲು ಕೀರು,
ಇಂಥವು ಎಲ್ಲ ಭಾಷೆಗಳಲ್ಲೂ ಕಾಣಬರುತ್ತವೆ. ಸಂಸ್ಕೃತದಲ್ಲಿ ಮಲಯ ಪರ್ವತ, ಮಲಯಗಿರಿ ಇವೆ. ಮಲೈ ದ್ರಾವಿಡದಿಂದ ಬಂದದ್ದು. ತಂಗಳನ್ನ ತನ್ ಅಧಿಕ್ ಕೂಳ್ ಅಧಿಕ್ ಅನ್ನದಿಂದ ಆದದ್ದು ಕುಳ್ ಅನ್ನ. ಹಣ್ಣು ಹಂಪಲದಲ್ಲಿ ಹಣ್ಣು ಅಧಿಕ್ ಹಣ್ ಅಧಿಕ್ ಫಲ ಸೇರಿವೆ. ರೋಗ ರುಜಿನ ನಡುವೆ ಮಧ್ಯೆ ಕಾಗದ ಪತ್ರ, ಗೊಡ್ಡು ಹರಟೆ, ಗೊಡ್ಡು. ಪಂಪ ಭಾರತದಲ್ಲಿ ಗೊಟ್ಟಿ, ಗೊಡ್ಡು ಎರಡು ಪ್ರಯೋಗಗಳು ಇವೆ. ಮಿಲ್ತಿ ಗೊಡ್ಡ ಎಂಬುದನ್ನು ಪ್ಯಾಟಲ್ ಟಾಕ್ ಎಂಬರ್ಥದಲ್ಲಿ ಪ್ರಯೋಗಿಸಿದ್ದಾನೆ. ಮುಂದಿನದಾಗಿ ತಪ್ಪು ಸಾಹಚರ್ಯ. ಬೇರೆ ಭಾಷೆಯ ಶಬ್ದಗಳು ಕಿವಿಗೆ ಬಿದ್ದಾಗ ಅವನ್ನು ಸರಿಯಾಗಿ ಕೇಳಿಸಿಕೊಳ್ಳದೆಯೋ ಸರಿಯಾಗಿ ಉಚ್ಚರಿಸಲು ಬಾರದೆಯೋ ಆ ಅರ್ಥವನ್ನು ಹೇಳಬೇಕಾದಾಗ ತಾವು ಕೇಳಿದ್ದ ಶಬ್ದದ ಸಮೀಪ ಉಚ್ಚಾರಣೆಯನ್ನು ಅಥವಾ ಆ ಶಬ್ದದ ರೂಪದ ಅನುಕರಣೆಯನ್ನು ಮಾಡುವುದುಂಟು. ಇದರಿಂದ ಅನೇಕ ಹೊಸ ಶಬ್ದಗಳು ರೂಢಿಗೆ ಬರುತ್ತವೆ. ಜನ್ಮ, ಜಲ್ಕ. ನೋಟೀಸು, ಲೋಟೀಸು. ನೋಟು, ಲೋಟು. ನರ್ಸ್, ನರಸಿ, ನರಸಮ್ಮ. ಡ್ರೆಸ್, ದಿರಿಸು. ಬ್ರಷ್, ಬುರುಸು. ಸವೆರಿಜನ್ ಎಂಬ ಶಬ್ದ ಮೂಲತಃ ಇಟಾಲಿಯನ್ ಸೊವರನ್ ಶಬ್ದ, ಎಂದರೆ ಸಾರ್ವಭೌಮ, ಆಳುವವನು, ಆಳುವುದು ಎಂಬರ್ಥದ ರೀಸನ್ ಶಬ್ದ ಇಂಗ್ಲಿಷ್ನಲ್ಲಿದೆ. ತಪ್ಪು ಸಾಹಚರ್ಯದಿಂದ ಸೊವರನ್ ಹಾಗೂ ರೀಸನ್ ಹಾಗೂ ಸಂಬಂಧ ಉಂಟಾಗಿ ಸೊವೆರಜನ್ ಆಯಿತು. ಮೇರಿ, ಮರಿಯ, ಮರಿಯಮ್ಮ, ಮಾರಿಯಮ್ಮ ಸಹ ಉಂಟು. ಇದಕ್ಕೆ ಕನ್ನಡ ಮರಿ, ಮಾರಿ ಶಬ್ದಗಳ ತಪ್ಪು ಸಾಹಚರ್ಯ ಕಾರಣ. ಗ್ಲೋಬ್, ಗುಳಾಪು ಆಗಿದೆ. ಮುಂದಿನದಾಗಿ ಅಂತ್ಯಾಕ್ಷರ ಲೋಪ. ಅನೇಕ ಶಬ್ದಗಳಲ್ಲಿ ಅವುಗಳ ಕೊನೆಯ ಅಕ್ಷರ ಬಿಟ್ಟು ಹೋಗುವುದುಂಟು. ಬಂದನು, ಬಂದ. ತಂದನು, ತಂದ. ಅವನು, ಅವ. ಇವನು, ಇವ. ಇಲ್ಲಿ ಪುಲ್ಲಿಂಗ ಶಬ್ದಗಳೇ ಹೀಗಾಗಿವೆ. ಸ್ತ್ರೀಲಿಂಗ ಶಬ್ದಗಳ ಅಂತ್ಯಾಕ್ಷರ ಲೋಪವಾದರೆ ಅರ್ಥ ಅಸ್ಪಷ್ಟವಾಗುತ್ತದೆ. ಆದ್ದರಿಂದ ಅವು ಬಂದು, ಹೋದ್ಲು ಅವು ಆಗುತ್ತವೆ. ಇನ್ನು ಕೆಲವು ಉಪದ್ರವ, ಉಪದ್ರ. ತಾಪತ್ರಯ, ತಾಪತ್ರೆ. ಬೆಳ್ ಅಧಿಜ್ಞೇಯ, ಬೆಣ್ಣೆ. ಮುಂದಿನದಾಗಿ ಪದ ಮಧ್ಯಾಕ್ಷರ ಲೋಪ. ಮಿತವ್ಯಯಾಸಕ್ತಿ ಕಾರಣ ಶಬ್ದದ ಮಧ್ಯಾಕ್ಷರ ಬಿಟ್ಟು ಹೋಗುತ್ತದೆ. ಬಂದಿತು, ಬಂತು. ಬೀಟ್ ಧಾತುವಿನಿಂದ ಬಿಟ್ಟಿದ್ದು, ಬಿದ್ದಿತ್ತು, ಬಿತ್ತು. ಇರುಳು, ಇಳ್ಳು. ಮಹಾಸತಿ, ಮಾಸತಿ, ಮಾಸ್ತಿ. ಮಹಾದೇವ, ಮಾದೇವ. ನೆನಪು, ನೆಪ್ಪು. ಪಂಕ್ತಿ, ಪಂಕ್ತಿ, ಹಂತಿ. ಅವು ಅಧಿಕಳ್, ಆಕಳ್, ಆಕಳು ಇತ್ಯಾದಿ ಪದಗಳು ಪದ ಮಧ್ಯಾಕ್ಷರ ಲೋಪಕ್ಕೆ ಉದಾಹರಣೆಯಾಗಿವೆ. ಮುಂದಿನದಾಗಿ ಆದಿಸ್ವರ ಲೋಪ. ಆದಿಯ ಸ್ವರ ಅಥವಾ ಅಕ್ಷರ ಬಿಟ್ಟು ಹೋಗುವುದು. ಉದಾಹರಣೆಗೆ ಆಚಾರ, ಆಚಾರಿ, ಚಾರಿ ಇತ್ಯಾದಿ. ಮುಂದಿನದಾಗಿ ಸ್ವರ ಭಕ್ತಿ. ದ್ವಿತ್ವಾಕ್ಷರಗಳ ನಡುವೆ ಉಚ್ಚಾರಣಾ ಸೌಲಭ್ಯದಿಂದ ಸ್ವರ ಆಗಮವಾಗಿ ಶಬ್ದವನ್ನು ವಿರಳಗೊಳಿಸಿ ಹೇಳುವುದು. ಖಡ್ಗ, ಕಡುಗ. ಯುಕ್ತಿ, ಯುಕುತಿ. ದುರ್ಗ, ದುರುಗ. ಭಕ್ತಿ, ಬಕುತಿ. ಹರ್ಷ, ಹರುಷ. ಬ್ರಹ್ಮ, ಬ್ರಹ್ಮ, ಬರುಮ ಇತ್ಯಾದಿ. ಮುಂದಿನದಾಗಿ ಧ್ವನಿಜಾರು. ಮೇಲಿನ ಸ್ವರ ಭಕ್ತಿಯಲ್ಲಿ ಸ್ವರ ಬಂದು ಶಬ್ದ ವಿರಳವಾದರೆ ಇಲ್ಲಿ ಹೊಸ ಧ್ವನಿ ಆಗಮವಾಗಿ ಆದೇಶವಾಗಿ ಬರುವುದುಂಟು. ಉಚ್ಚಾರ ಸೌಲಭ್ಯ ಇದಕ್ಕೆ ಕಾರಣ. ಅಂ ಅಧಿಕ್ ವಡೆ, ಅಂಬೊಡೆ. ತಾಮ್ರ, ತಾಮ್ರ. ಶವ, ಶ್ರವ. ತೊಂಬತ್ತು, ತೊಂಬತ್ತು. ಉಣ್ ಅಧಿಕ್ ವಳಿ, ಉಂಬಳಿ. ಇವೇ ಅಲ್ಲದೆ ಇನ್ನೂ ಹಲವು ಬಗೆಯ ಧ್ವನಿ ವ್ಯತ್ಯಾಸಗಳನ್ನು ಗುರುತಿಸಬಹುದು. ದಂತ, ಜಂತ. ಗೆಳೆಯ, ಗೆನೆಯ, ಗೆನೆಯ. ಡಾಬು, ದಾಬು. ಬಹಳ, ಬಾಳ. ಮಲಗಿ, ಮಣಗಿ ಇತ್ಯಾದಿ ಧ್ವನಿ ವ್ಯತ್ಯಾಸ ಕಾರಣವಾಗಿ ಹಳಗನ್ನಡದ ಅಕ್ಷರಗಳು ಬಿಟ್ಟು ಹೋಗಿವೆ. ಬಿ, ಆ ಗಳಿಂದ ಕೂಡಿದ ಶಬ್ದಗಳು ಳ, ರ ಜೊತೆ ಸೇರಿ ಹೋಗಿದ್ದರೂ ಕೆಲವು ಶಬ್ದಗಳು ಮೂಲದ ಅರ್ಥ ಸಮೇತ ಮರೆಯಾಗಿವೆ. ನಾವು ಇಂದಿನ ತರಗತಿಯಲ್ಲಿ ಧ್ವನಿ ವ್ಯತ್ಯಾಸ, ಮಿತವ್ಯಯಾಸಕ್ತಿ, ಸ್ವರ ಪ್ರಾರಂಭ, ಅವಧಾರಣೆ, ಪರಿಹಾರ ದೀರ್ಘ, ರೂಪ ಸಾಮ್ಯ, ಸಮರೂಪಧಾರಣೆ, ಅಕ್ಷರ ಪಲ್ಲಟ, ಏಕವರ್ಣ
ಲೋಪ, ದ್ವಿರುಕ್ತಿ ಪುನರುಕ್ತಿ, ತಪ್ಪು ಸಹಚರ್ಯ, ಅಂತಾಕ್ಷರ ಲೋಪ, ಪದಮಧ್ಯಾಕ್ಷರ ಲೋಪ, ಆದಿಸ್ವರ ಲೋಪ, ಸ್ವರಭಕ್ತಿ ಮತ್ತು ಧ್ವನಿಜಾರುಗಳ ಬಗ್ಗೆ ತಿಳಿದುಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪರಿಕಲ್ಪನೆಯೊಂದಿಗೆ ಸಿಗೋಣ. ಇನ್ನೂವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಎಂದು ಹೇಳುತ್ತಾ ಇಷ್ಟಕ್ಕೆ ನಾನು ಈ ಕ್ಲಾಸನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.